ನನ್ನ ಜೊತೆ ತನಿಷಾ ಕುಪ್ಪಣ್ಣ ಅವರಿದ್ದಾರೆ. ಬಿಗ್ ಬಾಸ್ ಹೋದ್ಮೇಲೆ ಅವರು ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಆದರೆ ಈಗ ನಾನು ಯಾವ ವಿಚಾರಕ್ಕೆ ಮಾತಾಡ್ಸಿದ್ರೆ ಬಿಗ್ ಬಾಸ್ ಬಗ್ಗೆನೂ ಅಲ್ಲ, ಆದರೆ ಸಿನಿಮಾ ಬಗ್ಗೆ. ಯಾವ ಸಿನಿಮಾ ಏನು, ಅವ್ರು ಏನಾರು ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡೋರ ಖಂಡಿತವಾಗ್ಲೂ ಇಲ್ಲ. ಅದ್ರ ವಿಶೇಷ ಏನು ಅಂತ ಅವ್ರನ್ನೇ ಮಾತಾಡಿಸ್ತೀನಿ. ಮೇಡಮ್, ಮೊದಲಿಗೆ ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಥ್ಯಾಂಕ್ ಯು. ಏನಕ್ಕೆ ಅಂತ ಗೊತ್ತಾಗಿರುತ್ತೆ. ಇವರು ಹೆಂಗಿದ್ದಾರೆ ಅಂತಂದರೆ ಹೀರೋಯಿನ್ ಅಲ್ಲ ಅಂತ ನಾನು ಹಿಂಗೆ ನೋಡ್ತಾ ಇದ್ದೀನಿ. ಅಯ್ಯೋ, ಈ ಸಿನಿಮಾಗೆ ನಾನೇ ಹೀರೋಯಿನ್ ಗುರು. ನಾನು ಆ ಆ್ಯಂಗಲಲ್ಲಿ ಮಾತಾಡಿಲ್ಲ. ಈ ಸಿನಿಮಾದ ನಿರ್ಮಾಣ ಮಾಡಿದ್ದೀರಾ, ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿದ್ದೀರಾ. ಸೊ ಆ ಒಂದು ಕಾರಣಕ್ಕೆ ನಾನು ಆ ಪದ ಬಳಸ್ತೆ, ನೀವು ಹೀರೋಯಿನ್ ಅಂತ ನಾನು ಹೇಳಲಿಲ್ಲ. ಹತ್ತು ಬಿಡ್ತೀನಿ ನಾನು ಇವಾಗ ಅಷ್ಟೇ. ಮತ್ತೆ ಏನಂದರೆ ಈ ಹಿಂದೆ ಪ್ರಾಜೆಕ್ಟ್ಸ್ ಆಬ್ವಿಯಸ್ಲಿ ನೀವು ಇಂಟರ್ವ್ಯೂ ತೊಗೊಂಡಿದ್ದೀರಾ, ನೀವು ಮಾತಾಡ್ಸಿದ್ದೀರಾ, ವಿಷಯಗಳು ಗೊತ್ತು, ನಿಮಗೆಲ್ಲನೂ ಐಡಿಯಾ ಇರುತ್ತೆ. ಐ ವಾಸ್ ಜಸ್ಟ್ ಟೆಲಿಂಗ್ ದಟ್ ಆವಾಗ ಒನ್ ಆಫ್ ದ ಹೀರೋಯಿನ್ ಅಂತ ಕೌಂಟ್ ಬರ್ತಾ ಇದ್ದಿದ್ದರಿಂದ ಯಾವಾಗಲೂ ಏನಾಗೋದು ಅಂತಂದರೆ ಮೇನ್ ಹೀರೋಯಿನ್ ಅಂತ ಕನ್ಸಿಡರ್ ಅಲ್ಲ, ಈಗಲೂ ಕನ್ಸಿಡರ್ ಮಾಡ್ತಿಲ್ವಲ್ಲ ಅಂತ ನಾನು ನಿಮ್ಮನ್ನು ನೋಡಿದೆ. ಸರಿ ಇರಲಿ ಅಂತ ಅಂದ್ಕೊಂಡು ನಾನೇ ಸಮಾಧಾನ ಮಾಡಿಕೊಂಡು ನಾನು ಏನಕ್ಕೆ ಈಗ ಕನ್ಸಿಡರ್ ಮಾಡಿದ್ದೀನಿ, ಇವಾಗ ಕನ್ಸಿಡರ್ ಮಾಡಿಲ್ಲ ಅಂದರೆ ಇವಾಗ ಹೈಲೈಟ್ ಆಗಬೇಕಾಗಿರೋದು ಈಗ ಒಬ್ಬ ನಿರ್ಮಾಪಕಿಯಾಗಿ. ಸೊ ಆ ಒಂದು ಕಾರಣದಿಂದ ಅಷ್ಟೇ. ಅದನ್ನು ಹೊರತುಪಡಿಸಿ ಹೇಗಿದೆ ನಿಮ್ಮ ಕೋಣ ಸಿನಿಮಾ ಟೈಟ್ಲು? ತುಂಬ ಸೌಂಡಿಂಗ್ ಆಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ತುಂಬ ಚೆನ್ನಾಗಿದೆ. ಅದರಲ್ಲೂ ನಮ್ಮ ಕೋಣ, ಆ್ಯಕ್ಚುಲ್ ಕೋಣ ಏನು ಆ್ಯಕ್ಟ್ ಮಾಡಿದೆಯಲ್ಲ ಅದು ಕೂಡ ತುಂಬ ಮುದ್ದಾಗಿ, ತುಂಬ ನಮಗೆ ಬೇಕಾಗಿರೋ ರೀತಿಯಲ್ಲಿ ಸಖತ್ತಾಗಿ ಆ್ಯಕ್ಟ್ ಮಾಡಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕೆ ಅಂತ ಬಂದಾಗ ನಾವು ಕುಪ್ಪಂಡಾಸು, ಕೋಮಲ್ ಸರು, ಕೋಣ, ಈ ಥರ ಒಂದು ಈ ಆಲ್ಫಾಬೆಟ್ ಪ್ರೀತಿನಲ್ಲಿದ್ದೀವಿ ನಾವು. ಕೆ ಫ್ಯಾಮಿಲಿ ಕೆ ಫ್ಯಾಮಿಲಿ ಆ್ಯಕ್ಚುಲಿ. ಸೊ ಅಂದರೆ ಕುಪ್ಪಂಡಾಸ್ ಆಬ್ವಿಯಸ್ಲಿ ನನ್ನ ಸರ್ನೇಮ್ ಕುಪ್ಪಂಡಾಸ್ ಅಂತ. ನಾವು ಜ್ಯುವೆಲ್ರಿ ಸ್ಟೋರ್ ಕೂಡ ಮಾಡಿದ್ದೀವಿ, ಹಾಗೆ ಕುಪ್ಪಂಡಾಸ್ ಪ್ರೊಡಕ್ಷನ್ ಹೌಸು. ಲೈಕ್ ಎಲ್ಲವೂ ನಮಗೆ ಏನೋ ಒಂದರಿಂದ ಒಂದು ಪ್ರೀತಿ ಕೊಡ್ತಾ ಹೋಯಿತು. ಸೊ ಕೋಮಲ್ ಸರ್ ನಮಗೆ ಅಷ್ಟೇ ಬ್ಯೂಟಿಫುಲ್ಲಾಗಿ ಸಪೋರ್ಟ್ ಮಾಡಿದ್ದಾರೆ. ಬಹಳಷ್ಟು ಕೆಲಸಗಳನ್ನು ಅವರೇ ಮುಂದೆ ನಿಂತ್ಕೊಂಡು ಕೆಲಸಗಳನ್ನು ಮಾಡಿ ನಮಗೆ ಧೈರ್ಯ ತುಂಬಿದ್ದಾರೆ. ಹಾಗಾಗಿ ನಾವು ಇಷ್ಟು ಬೇಗ ತೆರೆ ಮೇಲೆ ಬರೋದಕ್ಕೆ ಸಾಧ್ಯ ಆಗ್ತಾ ಇದೆ. ಕೋಮಲ್ ಸರ್ ಧೈರ್ಯ ತುಂಬಿದ್ದಾರೆ. ಬಟ್ ಈ ಧೈರ್ಯ ಯಾಕೆ ಬಂತು, ಯಾಕೆ? ಸಿನಿಮಾ ಮಾಡಬೇಕು ಅನ್ನೋವಂಥ ಒಂದು ಆಸೆ ಬಹಳಷ್ಟು ಇತ್ತು. ಕೆಲವರು ಅಂದರೆ ಇದು ಒಂದೇ ರೀಸನ್ ಅಲ್ಲ, ಬಹಳಷ್ಟು ರೀಸನ್ ಇದೆ. ಕೆಲವರು ನಮ್ಮನ್ನು ನಡೆಸ್ಕೊಂಡಿರೋಂತಹ ರೀತಿ ಆಗಿರ್ಬೋದು, ಅಥವಾ ಹೀರೋಯಿನ್ ಅಂದಾಗ ಅಥವಾ ಒಂದು ಆರ್ಟಿಸ್ಟ್ ಅಂದಾಗ ನೋಡುವಂತಹ ರೀತಿ ಬದಲಾಗಬೇಕು ಅನ್ನೋದು ನನ್ನ ಮನಸ್ಸಿನಲ್ಲೂ ಇತ್ತು. ಬೋಲ್ಡ್ ಕ್ಯಾರೆಕ್ಟರ್ಸ್ ಮಾಡಿದ ತಕ್ಷಣ ಇವ್ರು ಏನು ಬೇಕಾದರೂ ಮಾಡ್ತಾರೆ ಅಂತ ಪ್ರಶ್ನೆ ಕೇಳಿದವರು ಇದ್ದಾರೆ, ಅದಕ್ಕೆ ಉತ್ತರ ಕೊಟ್ಟವರು ಇದ್ದಾರೆ. ನಾನು ಕೋಪ ಮಾಡ್ಕೊಂಡಿದ್ದು ಉಂಟು, ಬೇಜಾರು ಮಾಡ್ಕೊಂಡಿದ್ದು ಉಂಟು, ಕಾಮೆಂಟ್ಸ್ ನೋಡಿದ್ದು ಉಂಟು, ಎಲ್ಲ ಇದೆ. ಬಟ್ ಒಬ್ಬ ಪ್ರೊಡ್ಯೂಸರ್ ಅಂತ ಬಂದಾಗ ಆಬ್ವಿಯಸ್ಲಿ ಆ ಒಂದು ಅಪ್ಗ್ರೇಡೇಷನ್ ಇದೆಯಲ್ಲ, ಅದನ್ನು ನಾನು ಲೈಫ್ನಲ್ಲಿ ಯಾವಾಗಲಾದರೂ ಒಂದು ಸತಿ ಎಂಜಾಯ್ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು. ಆ್ಯಂಡ್ ಅಥಾರಿಟೇಟಿವ್ ಅನ್ನೋದಿದೆಯಲ್ಲ, ಒಂದು ಪ್ರೊಡ್ಯೂಸರ್ ಆದಾಗ ನಾನು ಹೇಳಿದ್ದು ಮಾಡಬೇಕು, ಮಾಡಿಸ್ಬೇಕು, ಮಾಡ್ತಾರೆ, ಇದೆಲ್ಲವೂ ಇದೆ. ಸೊ ಅವೆಲ್ಲನೂ ಯಾವಾಗಲಾದರೂ ಒಂದು ಸತಿ ನೋಡಬೇಕು ಅಂತ ಇತ್ತು. ಆಬ್ವಿಯಸ್ಲಿ ವಿತ್ ದ ಹೆಲ್ಪ್ ಆಫ್ ನಮ್ಮ ಪಾರ್ಟ್ನರ್ಸ್ ರವಿಕಿರಣ್ ಸರ್ ಆ್ಯಂಡ್ ಕಾರ್ತಿಕ್ ಸರ್, ನಾನಿವತ್ತು ಪ್ರೊಡ್ಯೂಸರ್ ಆಗಿ ನಿಮ್ಮೆಲ್ಲರ ಮುಂದೆ ಕೋಣನ ತೊಗೊಂಡು ಬಂದು ನಿಂತ್ಕೊತಾ ಇದ್ದೀನಿ. ಎಲ್ಲರ ಸಪೋರ್ಟ್ ಇರಲಿ. ಹೇಗಿತ್ತು ಕೋಣ ಸಾಕೋದು? ಸೊ ತುಂಬ ಕಷ್ಟ ಆ್ಯಕ್ಚುಲಿ. ಅಂದರೆ ಅದು ಪಾಪ ಬೇರೆ ಊರಿಂದ ಬರೋದು, ಅಲ್ಲಿಂದ ಇಲ್ಲಿಗೆ ನಾವು ಕರ್ಕೊಂಡು ಬರೋದು, ಅದನ್ನು ಗೊತ್ತಿಲ್ಲ, ಅದು ನಮ್ಮ ಜೊತೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಗೊತ್ತಿಲ್ಲ, ನಾವು ಹಿಂಗೆ ರೆಸ್ಪಾಂಡ್ ಮಾಡಬೇಕು ಅಂತ ಗೊತ್ತಿಲ್ಲ. ಈ ಥರದ್ದೆಲ್ಲ ಒಂದಷ್ಟು ವಿಷಯಗಳಾಗ್ತಾಯಿತ್ತು. ಆ ಕಾರಣಕ್ಕೆ ನನಗೆ ಹೇಗೆ ಅನಿಸೋದು ಅಂತಂದರೆ, ನಾವು ಎಲ್ಲಿ ಪಾಪ ಅದಕ್ಕೆ ಹಿಂಸೆ ಕೊಟ್ಬಿಡ್ತೀವೋ ಅನ್ನೋ ಒಂದು ಭಯನೇ ಜಾಸ್ತಿ ಇತ್ತು. ಬಟ್ ಇಟ್ ವಾಸ್ ಆಲ್ಸೋ ವೆರಿ ಸಪೋರ್ಟಿವ್. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇತ್ತು ಕೋಣ. ಆ್ಯಂಡ್ ಮಾತಾಡಿಸಿದ್ರೆ ನಮ್ಮನ್ನು ಮುದ್ದು ಮಾಡೋದು ಅದೂ. ಆ್ಯಂಡ್ ನಮ್ಗೆ ಹೆಂಗೆ ಬೇಕೋ ಹಂಗೆ ಆ್ಯಕ್ಟ್ ಮಾಡಿದೆ ಅದು. ಸೊ ಅದೆಲ್ಲದಕ್ಕೂ ಕೋಣಗೊಂದು ದೊಡ್ಡ ಥ್ಯಾಂಕ್ಸ್. ಸೊ ಪ್ರಾಣಿಗಳನ್ನ ಬಳಸುವಂಥ ಸಂದರ್ಭದಲ್ಲಿ ಅದಕ್ಕೆ ಆದಂಥ ಒಂದಷ್ಟು ರೀತಿ ನೀತಿಗಳಿರುತ್ತೆ. ನಮ್ಮ ಅನಿಮಲ್ ಬೋರ್ಡಿಂದ ಅದಕ್ಕೆ ಬೇಕಾದಂಥ ಎಲ್ಲ ಕ್ಲಿಯರೆನ್ಸ್ ತೊಗೊಂಡಿದ್ದೀರಾ? ಏನು ಎತ್ತ ಸೆನ್ಸರ್ ಏನು ಹೇಳಿದ್ರು? ಏನು ತೊಂದರೆ ಆಗದೆ ಇರೋ ಹಾಗೆ ನಾವು ಕೋಣ ನೋಡ್ಕೊಂಡಿದ್ದೀವಿ. ನಮ್ಮ ಕೋಣ ಸಿನಿಮಾ ಕೂಡ ನಮಗೇನು ತೊಂದರೆ ಆಗದೆ ಇರೋ ಹಾಗೆ ನಮ್ಮನ್ನು ನೋಡ್ಕೊಂಡಿದೆ, ಅಷ್ಟೇ ನಾನು ಹೇಳೋದು. ತುಂಬ ಐ ವಿಲ್ ನಾಟ್ ಸೇ ಸುಲಭ, ಬಟ್ ಆನ್ ಟೈಮ್ ಎಲ್ಲವೂ ಕರೆಕ್ಟಾಗಿ ಆಗಿದೆ ಅನ್ನೋದೇ ನನಗೊಂದು ಮನಸ್ಸಿನ ತೃಪ್ತಿ, ಶಾಂತಿ ಎಲ್ಲ. ನಿಮ್ಮ ಕೋಣನ ಹಿಂದೆ ಇರುವ ಜಾಣ ಅಂದರೆ ನಿಮ್ಮ ನಿರ್ದೇಶಕ, ಆ ಜಾಣನ ಬಗ್ಗೆ ಹೇಳೋದಾದರೆ? ಕೋಣ ಸಿನಿಮಾ ನಾವೆಲ್ಲರೂ ಸಿನಿಮಾನ ಮುಂದೆ ತೊಗೊಂಡು ಬಂದ್ವಿ ಅಂತ ನಾನು ಹೇಳೋದಕ್ಕೆ ಇಷ್ಟನೇ ಪಡಲ್ಲ. ಕೋಣ ಸಿನಿಮಾನೇ ಎಲ್ಲ ಸೇರಿ ನಮ್ಮನ್ನು ಕರ್ಕೊಂಡು ಮುಂದಕ್ಕೆ ಹೋಗ್ತಾ ಇದೆ. ನಮ್ಮ ಸಿನಿಮಾ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇದೆ, ಕೋಣ ನಮ್ಮನ್ನು ಸಪೋರ್ಟ್ ಮಾಡಿದೆ, ನಮ್ಮ ಆರ್ಟಿಸ್ಟ್ಗಳು ನಮ್ಮನ್ನು ಸಪೋರ್ಟ್ ಮಾಡಿದ್ದಾರೆ. ಕತೆ ಕೂಡ
ಹೇಗೆ ಬೇಕೋ ಹಾಗೆ ನಮ್ಮನ್ನು ಸಪೋರ್ಟ್ ಮಾಡಿದೆ. ಅಟ್ ದ ಸೇಮ್ ಟೈಮ್ ಈ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಅಂತ ಬಂದಾಗ್ಲೂ ಕೂಡ ಯಾವುದೋ ಒಂದು ರೀತಿನಲ್ಲಿ ಅದೇ ನಮ್ಮನ್ನು ಮುಂದಕ್ಕೆ ಪುಷ್ ಮಾಡಿದೆ. ಈ ನಮಗೆ ಜೀವನದಲ್ಲಿ ಯಾರಾದರೂ ಒಬ್ರು ಹಿಂದೆ ನಿಂತ್ಕೊಂಡು ಪುಷ್ ಮಾಡಬೇಕು ಅಂತಾರೆ ಗೊತ್ತಾ, ಈ ಸಿನಿಮಾ ನಮ್ಮನ್ನು ಪುಷ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಕತೆ ಕೂಡ ಬಂದಿದೆ, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಬಗ್ಗೆ ಮಾತಾಡಲೇಬೇಕು. ಸೊ ವೀನಸ್ ನಾಗರಾಜ್ ಅವರು ತುಂಬ ಚೆನ್ನಾಗಿ ಮುಂಚೆ ಸಿನಿಮಾದಲ್ಲಿ ನಾನೊಂದು ವರ್ಕ್ ಮಾಡಿದೆ. ಆ ಕಾರಣಕ್ಕೆ ಅವರು ಒಂದು ವರ್ಕ್ನ ನೋಡಿ ತಲೆಯಲ್ಲಿ ಇಟ್ಕೊಂಡಿದ್ದುಂಟು. ಅಂದರೆ ಈಗ ಬೆಂಕಿ ಸಿನಿಮಾ ರಿಲೀಸ್ ಆದಾಗ ಸಖತ್ತಾಗಿ ಮಾಡಿದ್ದೀರಿ ಅಂತ ನಾನು ಫೋನ್ ಮಾಡಿ ಹೇಳಿರೋದಿದೆ. ಯೂಶ್ವಲಿ ನಾನು ಕ್ಯಾಮ್ರಾ ವರ್ಕ್ನ ಸ್ವಲ್ಪ ಡೀಟೇಲಾಗಿ ನೋಡ್ತಿರ್ತೀನಿ, ಯಾಕಂದರೆ ನಮ್ಗೆ ಗೊತ್ತಿಲ್ಲದಿರೋ ಒಂದು ಕಲೆ ಅದು. ಸೊ ಹಾಗಾಗಿ ಯಾರೋ ಒಬ್ರು ಏನೋ ಚೆನ್ನಾಗಿ ಮಾಡಿದ್ದಾರೆ ಅಂದಾಗ ಐ ಆಲ್ವೇಸ್ ಟ್ರೈ ಆ್ಯಂಡ್ ಅಪ್ರಿಷಿಯೇಟ್. ಕಾಂಟ್ಯಾಕ್ಟ್ ಇದ್ದರೆ ಕಾಲ್ ಮಾಡಿ ವಿಶ್ ಮಾಡೋದಾಗಿರ್ಬೋದು, ಆ ರೀತಿ ಎಲ್ಲ ಮಾಡ್ತಿರ್ತೀನಿ. ಆ ರೀತಿ ಮಾಡಿದಂಥ ಒಂದು ಸಿನಿಮಾ ಬೆಂಕಿ. ಸೊ ಹಾಗಾಗಿ ನಾವು ಅವ್ರನ್ನ ಕರ್ಕೊಂಡು ಈ ಒಂದು ಸಿನಿಮಾನ ಕಂಪ್ಲೀಟ್ ಮಾಡಿದ್ದೀವಿ. ಕೋಣ ಅನ್ನುವಂಥದ್ದು ಒಂದು ಲೇಜಿಗೆ ರಾಯಭಾರಿ ಅನ್ಬೋದು. ಸೊ ನೋಡಿ ಹೆಂಗೆ ಯಾವ ಥರ ಬರ್ತಾನೆ, ಒಳ್ಳೆ ಎಮ್ಮೆ ಥರ ಬರ್ತಾನೆ, ಕೋಣ ಆಡ್ದಂಗೆ ಆಡ್ತಾನೆ ಅನ್ನೋ ಥರ ನಮ್ಗಳ ಕಡೆ ಎಲ್ಲ ಜನರು ಯಾರು ಸ್ವಲ್ಪ ಬೇಜವಾಬ್ದಾರಿ ಲೇಜಿಯಾಗಿರ್ತಾರೆ ಅವ್ರಿಗೆ ಬೈಯೋದಕ್ಕೆ ನಾವು ಬಳಸ್ತೀವಿ. ಸೊ ಈ ಕೋಣ ಏನನ್ನ ಪ್ರತಿನಿಧಿಸುತ್ತೆ, ಯಾವ ಒಂದು ವಿಚಾರ ಹೈಲೈಟ್ ಆಗಿದೆ ಈ ಸಿನಿಮಾದಲ್ಲಿ? ಕೋಣ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಪ್ರತಿಯೊಬ್ಬರೂ ಸಿನಿಮಾ ಮಾಡೋದು ನೋಡೋದು ನಮ್ಮ ಆ ಒಂದು 2 ಅವರ್ ಅಥವಾ 2.5 ಗಂಟೆ ಏನಿದೆ ಅದನ್ನು ನಾವು ಸಖತ್ತಾಗಿ ಎಂಟರ್ಟೈನಿಂಗ್ ಆಗಿ ಕಳಿಬೇಕು ಅಂತ. ಈಗ ಸಿನಿಮಾ ಮಾಡೋರು ಕಾನ್ಸೆಪ್ಟ್ ಮಾಡ್ತಾ ಇದ್ದೀವಿ ಅನ್ನೋ ಒಂದು ನಿಟ್ಟಿನಿಂದ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ನ ಮರ್ತುಬಿಟ್ರೆ ಕಷ್ಟ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಎಂಟರ್ಟೈನ್ಮೆಂಟ್ ಇದೆಯಪ್ಪ ಅಂತ ಅಂದ್ಕೊಂಡು ಬಂದಿರುವಂತಹ ವ್ಯೂವರ್ಸ್ಗೆ ಬರೀ ಕಾನ್ಸೆಪ್ಟ್ ಅಂತ ನೋಡೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ನೋಡ್ಬೋದು, ಸಿನಿಮಾನ ಮೆಚ್ಕೋಬಹುದು, ಅಪ್ರಿಷಿಯೇಟ್ ಕೂಡ ಮಾಡ್ಬೋದು. ಬಟ್ ವೆನ್ ಇಟ್ ಕಮ್ಸ್ ಟು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್, ನಮಗೆ ಬೇಕಾಗಿರೋದೇ ಅದಲ್ವಾ. ಒಂದು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ಕೂತ್ಕೊಂಡು ನೋಡಿದಾಗ ನಾವು ಓಕೆ ಎಮೋಷನ್ ಬೇಕು, ಈ ಕಡೆ ಕಾಮಿಡಿ ಬೇಕು, ಆ ಕಡೆ ಒಂದು ಹಾರರ್ ಬೇಕು, ಈ ಕಡೆ ಒಂದು ಒಳ್ಳೆ ಆರ್ಟಿಸ್ಟ್ಗಳನ್ನ ನಾವು ನೋಡ್ತಾ ಇದ್ದೀವಿ. ಇವೆಲ್ಲವೂ ಏನಿರುತ್ತಲ್ಲ ಎಲ್ಲ ಕೂಡ ಇನ್ಕ್ಲೂಡ್ ಆಗಿ ಒಂದು ಪ್ಯಾಕೇಜ್ ಆಗಿರೋದೇನೆ ಕೋಣ ಆಗಿದೆ. ಸೊ ಎಂಟರ್ಟೈನ್ಮೆಂಟ್ಗೋಸ್ಕರ ಜನ ಸಿನಿಮಾನ ನೋಡಬೇಕು ಅಂತ ನಾನು ಧೈರ್ಯವಾಗಿ ಹೇಳ್ಬೋದು. ಸೊ ಮೊದಲೇ ಆರಂಭದಲ್ಲಿ ಹೇಳಿದ್ರಿ, ಎಷ್ಟೋ ಸಿನಿಮಾದಲ್ಲಿ ನಮ್ಮನ್ನ ನಾಯಕಿಯಾಗಿ ಕನ್ಸಿಡರ್ ಮಾಡಿ ಸೆಕೆಂಡ್ ರೋನಲ್ಲೇ ನೋಡ್ತಿದ್ರು, ಆ ಒಂದು ಕಾರಣಕ್ಕೆ ಸಿನಿಮಾ ಮಾಡಿದ್ರಿ ಅಂತ. ಸೊ ಕಾರಣ ಅದೊಂದೇನಾ, ಅಥವಾ ಸಿನಿಮಾದ ಕತೆ ಅಥವಾ ಸಿನಿಮಾದಲ್ಲಿ ಸಕ್ರಿಯಾಗಿ ಉಳ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಪ್ರೊಡಕ್ಷನ್ ಮಾಡಿದ್ದ ತನಿಷಾ ಅವರು? ಇಲ್ಲ, ಅದು ಒನ್ ಆಫ್ ದ ರೀಸನ್ಸ್ ತಲೆಯಲ್ಲಿ ಇತ್ತು. ಬಟ್ ಇವಾಗಲೇ ಮಾಡಬೇಕು ಅನ್ನೋ ತಲೆಯಲ್ಲಿ ದೇವರಾಣೆ ಇರಲಿಲ್ಲ. ಇಟ್ ಈಸ್ ಓನ್ಲಿ ಕತೆ. ಅಂದರೆ ಈ ಒಂದು ಕತೆನ ಕೇಳಬೇಕಾದ್ರೆ ನಾವೇ ಯಾಕೆ ಮಾಡಬಾರ್ದು ಅಂತ ಅಂದ್ಕೊಂಡು, ಆ್ಯಂಡ್ ಇನಿಷಿಯಲಿ ಹೀರೋಯಿನ್ ಗೊತ್ತೇ ಇಲ್ಲ ನಾನಿದ್ದೀನಿ ಅಂತ, ನನಗೆ ಗೊತ್ತಿಲ್ಲ. ನಾವು ಕತೆನ ನೋಡಿ ಅದು ಕೋಮಲ್ ಸರ್ಗೋಸ್ಕರನೇ ಬರೆದಿರೋಂಥ ಕತೆ ಆಗಿರೋದ್ರಿಂದ ಕೋಮಲ್ ಸರ್ನ ತಲೆಯಲ್ಲಿಟ್ಕೊಂಡು, ಕೋಣನ ತಲೆಯಲ್ಲಿಟ್ಕೊಂಡು ಓಕೆ ಕುಪ್ಪಣ್ಣಸ್ ಪ್ರೊಡಕ್ಷನ್ನ ನಾವು ಪ್ರೆಸೆಂಟ್ ಮಾಡೋಣ ಅನ್ನೋ ಉದ್ದೇಶದಿಂದ ಶುರು ಮಾಡಿರುವಂಥದ್ದು. ಸೊ ಇಟ್ ಇಸ್ ಪ್ಯೂರ್ಲಿ ಅಬೌಟ್ ದ ಕೋಣ, ನಾಟ್ ಅಬೌಟ್ ಹೀರೋಯಿನ್, ನಾಟ್ ಅಬೌಟ್ ಎನಿಥಿಂಗ್ ಎಲ್ಸ್. ಕೋಮಲ್ ಸರು, ಕೋಣ, ಕುಪ್ಪಂಡಾಸ್ ಇದನ್ನು ತಲೆಯಲ್ಲಿ ಇಟ್ಕೊಂಡು ನಾವು ಶುರು ಮಾಡಿದ್ದಂಥದ್ದು. ಹೋಗ್ತಾ 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 ಯಾವಾಗ ಕತೆ ಡೆವಲಪ್ ಆಯಿತು, ಕತೆನಲ್ಲಿ ಒಂದು ಪಾತ್ರ ಇದೆ, ಅದನ್ನು ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದಾಗ ಆಗ ಆರ್ಟಿಸ್ಟ್ ತನಿಷೆ ಎಂಟ್ರಿ ಕೊಡ್ತಾರೆ ಅಲ್ಲಿಗೆ. ಸೊ ಹಾಗಾಗಿ ಒಂದು ಅವಕಾಶ ಇದೆ. ನನ್ನನ್ನು ಟ್ರೀಟ್ ಮಾಡಿದ್ದ ಜನ ರೀತಿಯಿಂದ ನಾನು ಪ್ರೊಡ್ಯೂಸರ್ ಆಗಬೇಕು ಅನ್ನೋಂಥ ಒಂದು ಆಸೆ ಇದ್ದಿದ್ದು ನಿಜ. ಈ ಪ್ರಾಜೆಕ್ಟಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದಿರಲಿಲ್ಲ. ಯಾವಾಗೋ ಒಂದು ದಿವಸ ನಾನು ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಬಟ್ ದೇವ್ರ ದಯೆಯಿಂದ ನಾನು ಬೇಗ ಮಾಡೋ ಹಂಗಾಯಿತು. ಅದರಲ್ಲೂ ಕೋಮಲ್ ಸರ್ಗೆ ಒಂದು ಪ್ರಾಜೆಕ್ಟ್ ಮಾಡೋ ಹಂಗಾಯಿತು. ಐ ಆಮ್ ವೆರಿ ಹ್ಯಾಪಿ. ದೇವರು, ಜನ ಎಲ್ಲರೂ ನನ್ನನ್ನು ಹೀಗೆ ಬ್ಲೆಸ್ ಮಾಡ್ತಾ ಇರಲಿ. ಇನ್ನೂ ಹೆಚ್ಚೆಚ್ಚು ಪ್ರಾಜೆಕ್ಟನ್ನು ನಾನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿ. 2 ಪಾತ್ರ ನಿಭಾಯಿಸಿದ್ದೀರ, ಒಂದು ಸಿನಿಮಾದ ಪಾತ್ರಧಾರಿಯಾಗಿ, ನಿರ್ಮಾಪಕಿಯಾಗಿ. 2 ಪಾತ್ರಗಳ ಬಗ್ಗೆ, ಒಬ್ಬ ನಿರ್ಮಾಪಕಿಯಾಗಿ ನಿಮ್ಮ ಜವಾಬ್ದಾರಿ, ಆ್ಯಕ್ಟರ್ ಆಗಿ ಸೆಟ್ಗೆ ಹೋಗೋದೇ ಬೇರೆ, ನಿರ್ಮಾಪಕಿಯಾಗಿ ಸೆಟ್ಗೆ ಹೋಗೋದೇ ಬೇರೆ. ಬಹಳ ಕಷ್ಟ. ಆ್ಯಂಡ್ ಇಲ್ಲಿ ಬರೀ ನಿರ್ಮಾಪಕಿ ಅಥವಾ ಆರ್ಟಿಸ್ಟ್ ಆಗಿ ಮಾತ್ರ ಅಲ್ಲ, ಪ್ರತಿಯೊಂದು ಫೀಲ್ಡಲ್ಲೂ ಕೂಡ ತನಿಷಾ ಇದ್ದಾರೆ. ಸೊ ಇಲ್ಲಿ ಏನಾಯಿತು ಅಂತ ನಾನು ಕ್ಲಿಯರಾಗಿ ಹೇಳಬೇಕು ಅಂತಂದರೆ, ಒಂದು ಆರ್ಟಿಸ್ಟ್ ಆದಾಗ ಮೇಕಪ್ ಹಾಕಿದ್ದೀವಿ, ಮೇಕಪ್ ಹಾಕಿದ ಮೇಲೆ ನಾವು ಹೋದ್ವಿ, ನಮ್ಮ ಪಾತ್ರ ಏನಿದೆ ಒಂದು ಬ್ಲ್ಯಾಂಕ್ ಶೀಟ್ ಆಗಿ ಅಲ್ಲಿ ಹೋಗ್ತೀವಿ, ಅವ್ರೇನೋ ಹೇಳ್ತಾರೆ, ನಾವು ಕೇಳ್ತೀವಿ, ಡೈಲಾಗ್ ಹೇಳ್ತೀವಿ, ಬಂದುಬಿಡ್ತೀವಿ. ಆದರೆ ಪ್ರೊಡ್ಯೂಸರ್ ಆದಾಗ ನನಗೆ ಆರ್ಟಿಸ್ಟ್ ಮೇಲಿರುವಂಥ ಒಂದು ಒಪಿನಿಯನು ಚೇಂಜ್ ಆಗಿಬಿಡ್ತು. ಯಾಕೆ ಅಂತಂದರೆ ಅದು ತುಂಬ ಸುಲಭದ ಕೆಲಸ ಅನ್ನೋಕ್ಕೆ ಅನ್ಸೋದಕ್ಕೆ ಶುರು ಆಯಿತು. ಅಂದರೆ ಈ ಮುಂಚೆ ಬರೀ ಆರ್ಟಿಸ್ಟ್ ಆಗಿದ್ದಾಗ ಹೆಂಗಾಯಿತು, ಗುರು ಅವ್ರು ಯಾರೋ ಬೋಲ್ಡ್ ಕ್ಯಾರೆಕ್ಟರ್ ಕೇಳ್ತಾರೆ, ಇವ್ರು ಯಾರೋ ನನ್ನ ಕೆಡ್ದಾಗ ಮಾತಾಡ್ತಾರೆ, ಅವ್ರು ಯಾರೋ ಚೆನ್ನಾಗಿ ಮಾತಾಡ್ತಾರೆ, ಇನ್ಯಾರೋ ನಮ್ಮನ್ನು ಸರಿಯಾಗಿ ನಡೆಸ್ಕೊಳ್ಳಲ್ಲ, ಇನ್ಯಾರೋ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಈ ಫಾರ್ಮ್ಯಾಟ್ ಅಷ್ಟೇ ಗೊತ್ತಿರುತ್ತೆ ನಮಗೆ. ಹೋದ, ಮೇಕಪ್ ಆಗ್ದ, ಆ್ಯಕ್ಟ್ ಮಾಡ್ದ, ಪೇಮೆಂಟ್ ತೊಗೊಂಡ, ಬಂದ.
ಇಷ್ಟು ಆರ್ಟಿಸ್ಟ್ ಫಾರ್ಮೆಟಲ್ಲಿ ತನಿಷಾ ಇದ್ದಿದ್ದು. ಬಟ್ ಪ್ರೊಡ್ಯೂಸರ್ ಆದಾಗ ಆ ಒಂದು ವಿಧಾನ ರೀತಿ ನಾನೇ ಸೆಟ್ಟಲ್ ಇರುವಂಥ ರೀತಿ ಬದಲಾಯಿತು. ಬಟ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್. ನಾನು ಯಾವ ಪ್ರೊಡ್ಯೂಸರ್ಗೂ ಯಾವುದೇ ರೀತಿಯಾದ ತೊಂದರೆ ಕೊಟ್ಟಿಲ್ಲ, ನಾನು ನಿಯತ್ತಾಗಿ ಕೆಲಸ ಮಾಡಿದ್ದೀನಿ ಅನ್ನೋದು ನಾನು ಪ್ರೊಡ್ಯೂಸರ್ ಆದಮೇಲೆ ನನಗೆ ಗೊತ್ತಾಯಿತು. ಸೊ ಆರ್ಟಿಸ್ಟ್ಗಳು ಸಪೋರ್ಟಿವ್ ಆಗಿರ್ತಾರೆ. ಕೆಲವೊಂದು ದಿನ ಡೇಟ್ಸ್ ಅಡ್ಜಸ್ಟ್ ಮಾಡೋದು ಕಷ್ಟ ಆಗಬಹುದು, ಇನ್ನು ಕೆಲವೊಂದು ದಿನ ಪ್ರಮೋಷನ್ಗೆ ಬರೋದು ಕಷ್ಟ ಆಗಬಹುದು, ಎಲ್ಲರೂ ಬ್ಯುಸಿ ಇದ್ದಾರೆ. ಈ ಎಲ್ಲವನ್ನು ಕನ್ಸಿಡರ್ ಮಾಡಿದಾಗ ಐ ಮೈಸೆಲ್ಫ್ ಫೆಲ್ಟ್ ದಟ್ ನಾನು ಪ್ರತಿಯೊಂದು ಪ್ರೆಸ್ ಮೀಟ್ ಅಟೆಂಡ್ ಮಾಡಿದ್ದೀನಿ, ಪ್ರತಿಯೊಂದು ಸಿನಿಮಾದು ಪ್ರತಿಯೊಂದು ಇಂಟರ್ವ್ಯೂ ಅಂತ ಕೇಳಿದಾಗ ನಾನು ಒಂದು ಮಾತಾಡದೆ ಪಟ್ ಅಂತ ಹೋಗಿದ್ದೀನಿ. ಸೊ ಈ ಎಲ್ಲ ಫಾರ್ಮ್ಯಾಟ್ ಇದೆಯಲ್ಲ, ಲೈಕ್ ಐ ಆಮ್ ಅ ಗುಡ್ ಆ್ಯಕ್ಟರ್, ನನ್ನ ಕರ್ತವ್ಯನ ನಾನು ಚೆನ್ನಾಗಿ ನಿಭಾಯಿಸಿದ್ದೀನಿ ಅನ್ನೋಂಥದ್ದನ್ನ ನನಗೆ ರಿಯಲೈಸ್ ಮಾಡಿಕೊಟ್ಟಂಥ ಸಿನಿಮಾ ಕೋಣ. ಅದಲ್ಲದೆ ಇಟ್ ಈಸ್ ನಾಟ್ ಜಸ್ಟ್ ದಟ್ ದುಡ್ಡು ಕೊಡೋದು ಕೆಲಸ ಮಾಡಿಸ್ಕೊಳ್ಳೋದು ಅಲ್ಲ. ಪ್ರೊಡ್ಯೂಸರ್ ಅಂತ ಬಂದಾಗ ಈ ಒಂದು ಲಿಟ್ರಲಿ ಕಾಸ್ಟ್ಯೂಮ್ ರೆಡಿ ಮಾಡಿಸಿದ್ದು, ಹೋಗಿ ತಗೊಂಡು ಬಂದಿದ್ದು, ಇದು ಯಾವುದೋ ಒಂದು ಸ್ಲಿಪ್ಪರ್ ಮ್ಯಾಚ್ ಮಾಡಬೇಕು. ಆ್ಯಕ್ಚುಲಿ ನಾನು ಒಂಥರ ಕಾಸ್ಟ್ಯೂಮ್ ಡಿಸೈನರ್ ಆಗಿದ್ದೆ ನಮ್ಮ ಕೋಣ ಸಿನಿಮಾಗೆ. ವೆನ್ ಇಟ್ ಕಮ್ಸ್ ಟು ಸ್ಕ್ರಿಪ್ಟ್ಗೆ ಡೀಟೇಲಾಗಿ ಇಳಿಯೋಕ್ಕಾಗಲಿಲ್ಲ. ಅದಲ್ಲದೆ ಅದನ್ನು ಇನ್ವಾಲ್ವ್ ಆಗೋದು ಸ್ವಲ್ಪ ತಪ್ಪು ಅಂತ ಅಂದ್ಬಿಟ್ಟು ನಾನು ಆ ಒಂದು ವಿಚಾರದಿಂದ ಸ್ವಲ್ಪ ಬಟ್ ಕಲ್ತಿರುವಂಥದ್ದಿದೆ. ಸ್ಕೆಡ್ಯೂಲಿಂಗಲ್ಲಿ ಇನ್ವಾಲ್ವ್ ಆಗಿದ್ದೀನಿ. ಆ್ಯಂಡ್ ದೆನ್ ಟೈಮಿಂಗ್ ಹೇಳೋದ್ರಲ್ಲಾಗಿರ್ಬೋದು, ಕಾಲ್ ಶೀಟ್ಸ್ ಮ್ಯಾನೇಜ್ ಮಾಡೋದ್ರಲ್ಲಾಗಿರ್ಬೋದು, ಪೇಮೆಂಟ್ ಮಾಡೋದು, ಆ್ಯಂಡ್ ಎ ಡಿ ವರ್ಕ್, ಅಸೋಸಿಯೇಟ್ ಡೈರೆಕ್ಟರ್ಸು, ಅಸಿಸ್ಟೆಂಟ್ ಡೈರೆಕ್ಟರ್ಸು, ಅಸಿಸ್ಟೆಂಟ್ ಕ್ಯಾಮ್ರಾಮೆನು, ಈ ಥರದ್ದೆಲ್ಲ ಒಂದೊಂದು ಪೊಸಿಷನ್ನ ಒಂದೊಂದು ದಿನನಾದ್ರೂ ನಿಭಾಯಿಸಿರುವಂಥದ್ದಿದೆ. ಯಾಕೆ ಅಂತಂದರೆ ಒಂದು ಆ್ಯಬ್ಸೆನ್ಸು ಅಥವಾ ಹೆಚ್ಚು ಜನ ಇರೋದ್ರಿಂದ, ಆ್ಯಂಡ್ ನಮ್ಮಲ್ಲಿ ತುಂಬ ಜನ ಆರ್ಟಿಸ್ಟ್ ಇದ್ದಾರೆ. ನೀವು ನೋಡಿದ್ರೆ ಬೋರ್ಡ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನಮ್ಮ ಒಂದು ಪೋಸ್ಟರಲ್ಲಿ ಭಾಳಷ್ಟು ಜನ ಆರ್ಟಿಸ್ಟ್ ಇರೋದ್ರಿಂದ ಎಲ್ರಿಗೂ ಎಲ್ಲ ಫೆಸಿಲಿಟೀಸನ್ನು ನಾವು ಕೊಡೋದು ಕಷ್ಟ ಆಗ್ಬೋದು. ಮೊದಲನೇದಾಗಿ ನಮ್ಮದು ಫಸ್ಟ್ ಪ್ರೊಡಕ್ಷನ್ನು ಒಂದು ಏನಂತಾರಲ್ಲ, ಈ ಎಕ್ಸ್ಪೆರಿಮೆಂಟ್ ಇದ್ದೇ ಇರುತ್ತೆ. ಯಾಕೆಂತಂದರೆ ಅದು ಬೇಕಾ ಇದು ಬೇಕಾ, ಇದನ್ನ ಏನು ಮಾಡಬೇಕು ಅದನ್ನ ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನ್ನಲ್ಲೇ ಒಂದಷ್ಟು ವಿಚಾರಗಳು. ಬಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಗೆ ಎಲ್ಲನೂ ನೀಟಾಗಿ ಹ್ಯಾಂಡ್ಲ್ ಮಾಡಿದ್ದೀವಿ. ಫಸ್ಟ್ ಪ್ರೊಡಕ್ಷನ್ ಆದ್ರೂ ಕೂಡ ಅನ್ನೋದು ಒಂದು ನೆಮ್ಮದಿ ಕೂಡ ಇದೆ. ಸೊ ಎಕ್ಸಾಮ್ ಬರ್ತಿದ್ದೀರಾ, ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಎಷ್ಟು ನರ್ವಸ್ ಆಗಿದ್ದೀರಲ್ಲ ಅಥವಾ ಎಕ್ಸೈಟ್ ಆಗಿದ್ದೀರಾ? ಹೇಗಿದೆ ನಿಮ್ಮ ಮನದ ಸ್ಥಿತಿ? ಮನಸ್ಥಿತಿ ತೀರಾ ಏರುಪೇರು ಸಿಚುವೇಶನ್ನಲ್ಲಿದೆ. ಎಕ್ಸಾಮ್ ಬರೆದಿದ್ದೀವಿ, ಹೌದು, ಪಾಸ್ ಆಗ್ತೀವಿ ಅನ್ನೋದು ಗೊತ್ತಿದೆ. ಬಟ್ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದಿದೆಯಲ್ಲ, ಅದು ಕೌಂಟ್ ಆಗುತ್ತೆ. ಎಸ್ಪೆಷಲಿ ಇದು ಮಾರ್ಕ್ಸ್ ಮಾತ್ರ ಅಲ್ಲ, ದುಡ್ಡು ಕೂಡ ಮ್ಯಾಚ್ ಆಗುತ್ತೆ. ಸೊ ಎಲ್ಲನೂ ಅಂದರೆ ನನಗೆ ನಾರ್ಮಲ್ ಆಗಿ ಆರ್ಟಿಸ್ಟ್ ಆಗಿದ್ದಾಗ ಇದೆಲ್ಲ ನಾರ್ಮಲ್ ಆಗಿ ಬರ್ತಾ ಇದೆ ಅನ್ನೋದು ಒಂದು ಇರುತ್ತಲ್ಲ, ಅದನ್ನು ನಾವಿವಾಗ ದುಡ್ಡು ಕೊಟ್ಟು ಕೆಲಸಗಳನ್ನ ಮಾಡಿಸೋದಾಗಿರುತ್ತೆ ಒಂದು ವಿಚಾರ. ಇನ್ನೊಂದು, ದುಡ್ಡು ಕೊಟ್ಟರೆ ಎಲ್ಲ ಕೆಲಸ ಆಗಲ್ಲ ಅನ್ನೋದು ಕೂಡ ರಿಯಲೈಸ್ ಆಗಿದೆ. ಅಂದರೆ ನಾರ್ಮಲ್ ಆಗಿ ನಮ್ಮ ತಲೆಗಳಿಗೆ ಈ ಆರ್ಟಿಸ್ಟ್ ಅಂತ ಬಂದಾಗ ನಮ್ಮ ತಲೆಗೆ ತುಂಬಿಸೋದು ಹೇಗೆ ಅಂತಂದರೆ, ಪ್ರೊಡ್ಯೂಸರ್ ಕೈಯಲ್ಲಿ ದುಡ್ಡಿತ್ತು ಅಂತಂದರೆ ಇದು ಫಾಸ್ಟಾಗಿ ಆಗ್ತಿತ್ತು, ಪ್ರೊಡ್ಯೂಸರ್ ದುಡ್ಡು ಹಾಕಿದ್ರು ಅಂತಂದಿದ್ರೆ ಇದು ಮಾಡಿಬಿಡ್ತಿದ್ವಿ. ಇದನ್ನೇ ನಮ್ಮ ತಲೆನಲ್ಲಿ ತುಂಬ ಜನ ತುಂಬಿಸ್ಬಿಟ್ಟಿದ್ದಾರೆ. ಬಟ್ ಐ ರಿಯಲೈಸ್ಡ್ ಆಫ್ಟರ್ ಬೀಯಿಂಗ್ ಅ ಪ್ರೊಡ್ಯೂಸರ್, ಬರೀ ದುಡ್ಡಿದ್ರೂ ಕೆಲಸ ಆಗಲ್ಲ. ದುಡ್ಡು ಕೊಡ್ತಾರೆ ಪಾಪ, ಪ್ರೊಡ್ಯೂಸರ್ ಮಾಡೋಕ್ಕೆ ರೆಡಿ ಇರ್ತಾರೆ, ಜನ ಕೆಲಸ ಮಾಡೋಕ್ಕೆ ರೆಡಿ ಇರಲ್ಲ. ಪ್ರೊಡ್ಯೂಸರ್ ಏನೋ ಒಂದು ಅವರೇ ಇಳಿದು ಇದನ್ನು ಮಾಡೋಣ ಅನ್ನೋ ಒಂದು ಇನಿಷಿಯೇಟಿವ್ ತಗೋತಾರೆ. ಅವೆಲ್ಲ ಏನು ಮಾಡ್ತೀರಾ ಬಿಡಿ ಅಂತಾರೆ. ಸೊ ದೀಸ್ ಥಿಂಗ್ಸ್ ಕೆಲವರಿಂದ ನಾವು ಕಲಿಬೇಕಾಯ್ತು. ಆ್ಯಂಡ್ ಲೈಕ್ ಇವತ್ತು ನಮಗೆ ಕೆಲಸ ಆಗಲೇಬೇಕು, ಅವತ್ತಿನ ದಿನ ಕೆಲಸ ಆಗಲ್ಲ. ಮೇ ಬಿ ಏನೋ ಒಂದು ರೀಸನ್ ಇರುತ್ತೆ, ಅವ್ರದ್ದೇನೋ ಪರ್ಸ್ನಲ್ ಪ್ರಾಬ್ಲಮ್ ಇರುತ್ತೆ. ಬಟ್ ಸಿನಿಮಾ ಅಂತ ಬಂದಾಗ ಎಲ್ಲವನ್ನೂ ಬಿಟ್ಟು ನಾವು ಸಿನಿಮಾಗೋಸ್ಕರನೇ ನಾವು ಡೆಡಿಕೇಟ್ ಮಾಡಬೇಕು ಅನ್ನೋದೇನೆ ಸಿನಿಮಾ. ಆ್ಯಂಡ್ ಆಲ್ಸೋ ಐ ಆಮ್ ಪರ್ಸ್ನಲಿ ಫೀಲಿಂಗ್ ದಟ್ ಈ ಒಂದು ಪ್ರೊಫೆಷನ್ನ ಇವಾಗ ನನಗೆ ಆರ್ಟಿಸ್ಟ್ ಅನ್ನೋ ಒಂದು ಪ್ರೊಫೆಷನ್ನ ನಾನು ಸೀರಿಯಸ್ ಆಗಿ ತೊಗೊಂಡು ಏನೇನು ಸಾಧ್ಯನೋ ಎಲ್ಲನೂ ಮಾಡ್ತಾಯಿದ್ನೋ, ಪ್ರೊಡ್ಯೂಸರ್ ಅಂತ ಬಂದಾಗಲೂ ಕೂಡ ಇದನ್ನೊಂದು ಪ್ರೊಫೆಷನ್ ಆಗಿ ತೊಗೊಂಡು ಒಂದು ಪ್ರಾಪರ್ ಬಿಸ್ನೆಸ್ ಫಾರ್ಮ್ಯಾಟಲ್ಲಿ ಅಥವಾ ಒಂದು ಟೆಕ್ನಿಕಲಿ ವೆಲ್ದಿ ಪ್ರೊಡ್ಯೂಸರ್ ಆಗಿ ನೀಟಾಗಿ ಮಾಡಬೇಕು ಅನ್ನೋ ಒಂದು ಆಸೆ ನನಗೆ ಇನ್ನೂ ಹೆಚ್ಚಾಗಿದೆ. ಸೊ ಹೆಚ್ಚೆಚ್ಚು ಪ್ರಾಜೆಕ್ಟ್ಸ್ನ ವಿತ್ ಏನಂತಾರೆ, ಇನ್ನೂ ಟಿಪಿಕಲಿ ಗುಡ್ ಫಾರ್ಮ್ಯಾಟಲ್ಲಿ ನಾವು ಮಾಡಿ ಮುಗಿಸ್ಬೇಕು ಅನ್ನೋ ಒಂದು ಇನ್ನೂ ಒಂದು ಅರ್ಜ್ ಜಾಸ್ತಿ ಆಗಿದೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಪಾರ್ಟ್ನರ್ ಪ್ರೊಡ್ಯೂಸರ್ ಕೂಡ ಆರ್ ಕೆ ಸರ್ ಆಗಿರ್ಬೋದು ಅಥವಾ ಕಾರ್ತಿಕ್ ಸರ್ ಆಗಿರ್ಬೋದು, ಅವರು ಅಷ್ಟೇ ಒಂದು ಜೋಶಲ್ಲಿ ಇರೋದ್ರಿಂದ ಮೇ ಬಿ ಶಾರ್ಟ್ ಟೈಮಲ್ಲಿ ನಾವು ಪಟ್ಟಂತ ಕೆಲಸ ಮಾಡಿ ಮುಗಿಸಿ ನಮ್ಮ ಶೂಟಿಂಗ್ ಹಿಂಗೆ ಆಗಿದೆ ಆ್ಯಕ್ಚುಲಿ. ಆ್ಯಂಡ್ ಇಟ್ ಆಲ್ ಹ್ಯಾಪನ್ ಬಿಕಾಸ್ ಆಫ್ ಕೋಮಲ್ ಸರ್ ಇಷ್ಟು ದಿನದಲ್ಲಿ ಹಿಂಗೆ ಮಾಡಬಹುದು ಅನ್ನೋ ಒಂದು ವಿಷಯನ ನಮಗೆ ಪ್ರೆಸೆಂಟ್ ಮಾಡಲಿಲ್ಲ ಅಂತಂದಿದ್ರೆ ನಾವು ಬೇರೆಯವ್ರ ಥರ 10 ದಿವಸ ಒಂದ್ಸತಿ
ಮಾಡೋದು, ಇನ್ನೊಂದು 15 ದಿವಸ ಇನ್ನೊಂದ್ಸಲಿ ಮಾಡೋದು ಅನ್ನೋ ರೀತಿಯಲ್ಲಿ ಟೈಮ್ ತೊಗೊಳ್ತಾ ಇದ್ವೇನೋ. ಸೊ ಅದು ಒಂದಿತ್ತು. ಸರ್ ಒಂದು ಸ್ವಲ್ಪ ನಮಗೆ ಹಿಂಟ್ ಕೊಟ್ಟು ಐಡಿಯಾಸ್ ಕೊಟ್ಟು ನಮ್ಮನ್ನು ವರ್ಕ್ ಮಾಡಿಸಿದ್ದಾರೆ. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಕೋಮಲ್ ಸರ್. ಆ್ಯಂಡ್ ನಮ್ಮ ಎಲ್ಲ ಪ್ರೊಡಕ್ಷನ್ ವರ್ಕನ್ನು ಕೂಡ ಜಗ್ಗೇಶ್ ಸರ್ ನಿಂತು ಮಾಡಿಸಿದ್ದಾರೆ. ಸೊ ಐ ಆಮ್ ಹ್ಯಾಪಿ ಅಬೌಟ್ ದಟ್. ಥ್ಯಾಂಕ್ ಯು ಜಗ್ಗೇಶ್ ಸರ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕೋಣ ನಮ್ಗೆ ತುಂಬ ಸಪೋರ್ಟ್ ಮಾಡಿದೆ. ಆ್ಯಂಡ್ ಕೋಣದಲ್ಲಿ ಆ್ಯಕ್ಟ್ ಮಾಡಿರೋಂಥ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ ಮೇಡಮ್. ಕೋಣ ನಿಮ್ಗೆ ಸಪೋರ್ಟ್ ಮಾಡಿದೆ, ಜೊತೆಗೆ ಹಣನೂ ತಂದುಕೊಡ್ಲಿ ಅಂತ ನಾವು ನಿಮಗೆ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ತನಿಷಾ ಕುಪ್ಪಂಡ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು.